ಕೊಳಚೆ ನೀರು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದೆ ರೈತರ ಬೆಳೆ ನಾಶ. ಡಕ್ ನಿರ್ಮಾಣ ಮಾಡದಿದ್ರಿಂದ ರೈತರ ಹೊಲಕ್ಕೆ ಕೊಳಚೆ ನೀರು. ಪಾವಗಡ ತಾಲೂಕಿನ ರೂಪ ಗ್ರಾಮದ ರೈತರ ಗೋಳು ಕೇಳೋರಿಲ್ಲ. ಎಸ್ ವೀಕ್ಷಕರೇ, ಅದ್ಯಾಕೋ ಪಾವಗಡ ಅಂದ್ರೆ ಸಮಸ್ಯೆಗಳ ಆಗರವೇ ಆಗೋಗ್ಬಿಟ್ಟಿದೆ. ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ರೂ ಕೂಡ ಇಂದಿಗೂ ಅದೆಷ್ಟೋ ಗ್ರಾಮಗಳಲ್ಲಿ ಹಲವು ರೀತಿಯ ಸಮಸ್ಯೆಗಳು ಇದ್ದೇ ಇವೆ. ಇತ್ತ ರೂಪ ಗ್ರಾಮದಲ್ಲಿ ರೈತರು ಬೆಳೆದಿದ್ದ ಬೆಳೆಗೆ ಕೊಳಚೆ ನೀರು ಹೋಗಿ ರೈತರು ಬೆಳೆದಿದ್ದ ಬೆಳೆಗಳೆಲ್ಲ ಸಂಪೂರ್ಣ ನಾಶವಾಗಿವೆ ಎಂದು ಗ್ರಾಮಸ್ಥರು ಪ್ರಜಾಶಕ್ತಿ ಟಿವಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಪಾವಗಡ ಪಟ್ಟಣದ ರೂಪ ಗ್ರಾಮದ ಬಳಿ ಹೊಸದಾಗಿ ನಿರ್ಮಾಣವಾಗ್ತಾ ಇರುವ ರೈಲ್ವೆ ಕಾಮಗಾರಿ ಬ್ರಿಡ್ಜ್ ಬಳಿ ಪಟ್ಟಣದ 23 ವಾರ್ಡ್ಗಳಿಂದ ಬರುವ ಕೊಳಚೆ ನೀರು ಹೋಗುವ ಈ ಪ್ರದೇಶದಲ್ಲಿ ಡಕ್ ನಿರ್ಮಾಣ ಮಾಡದೆ ಒಂದು ಕಡೆ ಕೊಳಚೆ ನೀರು ಶೇಖರಣೆಯಾಗ್ತಾ ಇದೆ. ಅತ್ತ ಕಡೆ ಪಕ್ಕದ ರೈತರ ಹೊಲಗಳಿಗೆ ಕೊಳಚೆ ನೀರು ನುಗ್ಗಿ ಅವರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶ ಮಾಡಿದೆ. ಇತ್ತ ರೈತರೊಬ್ಬರು ಮಾತನಾಡಿ, ಈ ಕೊಳಚೆ ನೀರಿನ ಸಮಸ್ಯೆಯ ಕುರಿತಾಗಿ ನಾವು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಯಾರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ತಹಸೀಲ್ದಾರ್ ಡಿಸಿ ಜೊತೆಗೆ ಕೇಂದ್ರ ಸಚಿವ ವಿ ಸೋಮಣ್ಣರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಅವರು ಕೂಡ ಇತ್ತ ತಲೆ ಹಾಕಿಲ್ಲ. ಹೀಗಾಗಿ ನಮ್ಮ ಬೆಳೆಗೆ ಕೊಳಚೆ ನೀರು ನುಗ್ಗಿ ಸಂಪೂರ್ಣವಾಗಿ ನಾಶವಾಗಿದೆ. ನಮ್ಮ ಗೋಳನ್ನ ಯಾರೂ ಕೇಳ್ತಾ ಇಲ್ಲ. ಅದೆಷ್ಟೋ ಬಾರಿ ಮನವಿ ಮಾಡಿದ್ರೂ ಕೂಡ ನಮ್ಮ ಮನವಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಕಷ್ಟ ಬಿದ್ದು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. 2 ಸರ್ತಿ ಉಳುಮೆ ಮಾಡಿ ಜೋಳ ಮುಸ್ಕಿನ ಜೋಳ ಬೀಜ ಇಕ್ಕಿದ್ದೆ. ಎಲ್ಲ ನೀರು ಬಂದುಬಿಟ್ಟು ಎಲ್ಲ ಹೋಗಿದೆ. ನನಗೆ ಸುಮಾರು ಲಾಸ್ ಆಗಿಬಿಟ್ಟಿದೆ. ಅದಕ್ಕೆ ದಯವಿಟ್ಟು ನಮಗೆ ನಮ್ಮ ಡಿ ಸಿ ಸಾಹೇಬರಾಗಲಿ, ಜಿಲ್ಲಾ ಅಧಿಕಾರಿಗಳಾಗಲಿ, ತಾಲೂಕು ಅಧಿಕಾರಿಗಳಾಗಲಿ, ಮತ್ತು ನಮ್ಮ ಪಾವಗಡದ ತಹಸೀಲ್ದಾರ್ ಆಗಲಿ, ದಂಡಾಧಿಕಾರಿಗಳು ಅವ್ರ ಗಮನಕ್ಕೆ ಬಂದು ಇದು ಸ್ವಲ್ಪ ನಮಗೆ ಸರಿ ಮಾಡಿಸ್ಬೇಕಂತ ಹೇಳಿ ನಾವು ಅವರಲ್ಲಿ ತಮ್ಮ ಮನವಿ ಮಾಡಿಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ವ ಈ ಹಿಂದೆ ಗಮನ ಹರಿಸಲಿಲ್ಲ ಅಂದರೆ ಹಿಂದೆ ಎಲ್ಲ 2-3 ಸರ್ತಿ ನಾನು ಲೆಟ್ರ್ ಕೊಟ್ಟಿದ್ದೆ, ಸೋಮಣ್ಣ ಸಾಹೇಬ್ರಿಗೂ ಕೊಟ್ಟಿದ್ದೆ. ಆದರೆ ಅವರು ಕಿವಿಗೆ ಹಾಕೊಳ್ಳಿಲ್ಲ. ಕ್ಲೀನ್ ಮಾಡಿಸಿ ಅಂತ ಹೇಳಿದ್ರು, ರೆಡಿ ಮಾಡಿಸಲಿಲ್ಲ. ಅವರು ಸುಮ್ಮನೆ ಹೇಳ್ತಾರೆ, ಹೋಗ್ತಾರೆ. ಒಂದು 5 ಸರ್ತಿ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಅಲ್ಲಿ ರೈಲ್ವೆ ಆಫೀಸ್ಗೂ ಕೊಟ್ಟು ಬಂದಿದ್ದೀನಿ. ಇಲ್ಲಿ ಬಂದಿರೋ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ. ಅವ್ರು ಯಾರು ನಮಗೆ ಕಿವಿಗೆ ಹಾಕೊಳ್ಳಿಂದ ಸುಮ್ಮನೆ ಇದು ಮಾಡ್ತಾಯಿದ್ದಾರೆ. ನನಗೆ ಭಾರಿ ತೊಂದರೆ ಆಗ್ತಾಯಿದೆ. ನಮ್ಮ 4 ಸಾವಿರ ನಮಗೂ ನೀರೆಲ್ಲ ಜಾಸ್ತಿ ಹೋಗಿ ಗಲೀಜಿನೆಲ್ಲ ಬಂದು ಇಲ್ಲಿ ಇದು ಮಾಡಿಬಿಟ್ಟು ಬೆಳೆ ಎಲ್ಲ ಇಟ್ಟಕ್ಕೆ ಆಗದಂಗೆ ನಾಶ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ನಮಗೆ ನಮ್ಮ ಮೇಲೆ ಅಧಿಕಾರಿಗಳು ಎಲ್ಲ ಇದು ಮಾಡಿಸಿ ಒಂದು ಬ್ರಿಡ್ಜ್ ಡಕ್ಕನ್ನು ಹಾಕಿಸ್ಬೇಕಂತೇಳಿ, ಡಕ್ಕು ಕೂಡ ಎಸ್ಟಿಮೇಟ್ ಮಾಡೋರು ಅಂತ ಹೇಳ್ತಾರೆ. ಅದು ನಮಗೆ ಏನು ಮಾಡಲಿಲ್ಲ, ಏನಿಲ್ಲ. ಮಣ್ಣೆಲ್ಲ ಇದು ಮಾಡಿಬಿಟ್ಟು ನಮಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ರೈತರಿಗೆಲ್ಲರಿಗೂ ಜಾಸ್ತಿ ತೊಂದರೆ ಆಗ್ತಾಯಿದೆ. ಅದಕ್ಕೆ ಇದು ಸ್ವಲ್ಪ ಗಮನ ಹರಿಸಿ ನಮಗೆ ಅಧಿಕಾರಿಗಳು ಕಿವಿಗೆ ಹಾಕ್ಕೊಂಡು ಇದು ಸರಿಪಡಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೆ ಮತ್ತೊಬ್ಬ ರೈತರು ಮಾತನಾಡಿ, ಕೊಳಚೆ ನೀರು ಹೋಗಲು ವ್ಯವಸ್ಥೆ ಮಾಡದೆ ಕಾಮಗಾರಿ ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಇಂತಹ ಘಟನೆ ಸಂಭವಿಸಿದೆ. ಈ ಪಟ್ಟಣದ ಕೊಳಚೆ ನೀರು ಕಡಮಲಕುಂಟೆ ಕೆರೆಗೆ ಹೋಗ್ತಾ ಇದೆ. ಅದಕ್ಕೆ ಡಕ್ ನಿರ್ಮಾಣ ಮಾಡದ ಕಾರಣ ಕೊಳಚೆ ನೀರು ಮುಂದೆ ಹೋಗದೆ ನಮ್ಮ ಜಮೀನುಗಳಿಗೆ ನುಗ್ತಾ ಇದೆ. ಸರ್ವೆ ನಂಬರ್ 228/2, 226/2 ಜಮೀನು ಹಾಗೂ ಇತರೆ ರೈತರ ಜಮೀನುಗಳಿಗೆ ಕೊಳಚೆ ನೀರು ನುಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಗಮನವನ್ನ ಹರಿಸಿ ನಮ್ಮ ಬೆಳೆಯನ್ನ ಉಳಿಸಬೇಕಾಗಿದೆ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ರೈಲ್ವೆ ಬ್ರಿಡ್ಜ್ ಹತ್ರ ಸರ್ವೆ ನಂಬರ್ 228 ಸರ್ವೆ ನಂಬರ್ಗೆ ಪ್ರತಿ ಬಾರಿ ಪಾವಗಡ ಟೌನಿಂದ ಬರುವ ಎಲ್ಲ ನೀರು ಕೂಡ ಕಡಮಲಕುಂಟೆ ಹೋಗೋದು. ಆ್ಯಕ್ಚುಲಿ ಇದು ಇಲ್ಲಿ ರಸ್ತೆ ಕೂಡ ಸರಿಪಡಿಸಿಲ್ಲ. ಆ್ಯಕ್ಚುಲಿ ಈ ರೈಲ್ವೆ ಬ್ರಿಡ್ಜ್ ಕಾಮಗಾರಿಗೆ ನಡೀತದೆ. ಅದು ತುಂಬ ಸಂತೋಷ. ಮನವಿ ಮಾಡಿದ್ವಿ, 3-4 ಸರ್ತಿ ಮನವಿ ಮಾಡಿದ್ರು ಕೂಡ ಕೇಂದ್ರ ರೈಲ್ವೆ ಸಚಿವರು ಕೂಡ ನಾವು ಒಂದು ಲೆಟ್ರ್ ಹಾಕಿದ್ವಿ. ಅವರು ಕೂಡ ಸ್ಪಂದಿಸಿಲ್ಲ ಸರಿಯಾದ. ಈಗ ಮೊನ್ನೆ ತಾನೇ ಇವರು ಬೆಳೆ ಇಟ್ಟಿದ್ರು, ನಾನು ಕೂಡ ಒಂದು ಫೋಟೋ ತೆಗ್ದಿದ್ದೀನಿ. ಬೆಳೆ ಇಟ್ಟಿದ್ರು, ಇದು ಕೂಡ ಸರ್ವ ನಾಶ ಆಗಿದೆ. ಎಷ್ಟು ಸತಿ ಮನವಿ ಮಾಡಿಕೊಂಡ್ರು ಕೂಡ ಮಾಡ್ತಾಯಿಲ್ಲ. ಒಂದು ಈ ರಸ್ತೆಯಲ್ಲಿ ಶಾಲೆ ವಿದ್ಯಾರ್ಥಿಗಳು ಓಡಾಡ್ತಾರೆ.
ಎಲ್ಲಿಗೆ ಹೋಗ್ತಿದ್ದಾರೆ? ಇದು ಹುಲಿಬೆಟ್ಟ ತಾಂಡವರೆಗೂ ಹೋಗೋದು ಸರ್. ಈ ಕಡೆ 282 ಸರ್ವೆ ನಂಬರ್ 301 303 ರುದ್ರಭೂಮಿ ಇದೆ ಸ್ಮಶಾನ. ಬಂದಾಗೆಲ್ಲ ಹೋಗಿ ಹೇಳ್ತಾ ಇದ್ದೀನಿ, ನಾನು ಕೂಡ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲ ಮೊನ್ನೆ ಕೂಡ ಒಬ್ಬ ಶಾಲೆ ವಿದ್ಯಾರ್ಥಿ ಹೋಗ್ತಾ ಇದ್ದೀನಿ, ಅವತ್ತು ಕೂಡ ಜಸ್ಟ್ ಮಿಸ್ ಆಗಿದೆ. ಈಗ ಹಳ್ಳದಲ್ಲೇ ಹೊರ್ಕೊಂಡು ಹೋಗ್ತಾಯಿದ್ದೆ, ಆ್ಯಕ್ಚುಲಿ 2 ವೀಲರೇ ಹೋಗ್ತಾಯಿತ್ತು. ನಾನು ಅಲ್ಲಿ ಕೂಡ ಅವತ್ತು ಹೇಳಿ ಬಂದಿದ್ದೀನಿ ರೈಲ್ವೆದವ್ರಿಗೆ. ಆ ಕಾಮಗಾರಿ ಅವ್ರು ಕೂಡ ನಾನು ಹೇಳಿ ಬಂದೆ, ಲೆಟರ್ ಕೂಡ ಕೊಟ್ಟಿದ್ದೀನಿ, ಆದರೂ ಸರಿಯಾಗಿ ಸ್ಪಂದಿಸ್ತಿಲ್ಲ. ಮೊನ್ನೆ ರೈಲ್ವೆ ಕೇಂದ್ರ ಸಚಿವರು ಕೂಡ ಹೇಳಿದ್ದೀನಿ. ನಮ್ದು 226 ಸರ್ವೆ ನಂಬರು, ಅದು 26 27 ನಮ್ಮ ಸರ್ವೆ ನಂಬರು. ಇದೆಲ್ಲ ಬೆಳೆ ಇಟ್ಟಿದ್ದೀವಿ, ಅದನ್ನೆಲ್ಲ ನೀರು ಬಂದು ಎಲ್ಲ ನಿಂತುಬಿಟ್ಟು ಅದು ನಾಶವಾಗೈತೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಡಕ್ ಹಾಕೋದು ಏನೋ ಒಂದು ಮಾಡಿ ದಾರಿ ಹೋಗಿದ್ರೆ, ನೀರೆಲ್ಲ ಹೋದರೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇವರು ಯಾವುದು ಕಿವಿಗೆ ಹಾಕ್ಕೊತ ಇಲ್ಲ ಅಂತ ಮಾಡಿ ಅಂತ ನಾವು ಎಲ್ಲರಿಗೂ ನಮಸ್ಕಾರ ಬಿಟ್ಟು ಹೇಳ್ತಾ ಇದ್ದೀನಿ. ಅದೇನೇ ಇರಲಿ, ರೈತರು ಕಷ್ಟ ಬಿದ್ದು ಬೆಳೆದಿದ್ದ ಬೆಳೆ ಇದೀಗ ಕೊಳಚೆ ನೀರಿನಿಂದ ಸಂಪೂರ್ಣ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ತಮಗೆ ನ್ಯಾಯ ಬೇಕು, ನಮ್ಮ ಬೆಳೆಗೆ ಸೂಕ್ತ ಪರಿಹಾರ ಬೇಕೆಂದು ಆಗ್ರಹಿಸುತ್ತಿದ್ದಾರೆ. ರೈಲ್ವೆ ಅಧಿಕಾರಿಗಳು, ಡಿಸಿ, ತಹಸೀಲ್ದಾರ್, ಶಾಸಕ ವೆಂಕಟೇಶ್ ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರ ಸಮಸ್ಯೆಯನ್ನ ಆಲಿಸಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.